ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 33ನೆಯ ಅಧ್ಯಾಯವಾದ ರುದ್ರನ ವಿಚಾರ, ರುದ್ರೋತ್ಪತ್ತಿ, ರುದ್ರನೆಂಬ ಹೆಸರಿಗೆ ಕಾರಣ, ದಕ್ಷಾದಿ ನವಪ್ರಜೇಶ್ವರ ಸೃಷ್ಟಿ, ರುದ್ರಕೋಪ, ಪಿಶಾಚಾದ್ಯುತ್ಪತ್ತಿ, ದಕ್ಷಯಜ್ಞಭಂಗ, ದೇವತೆಗಳಿಗೆ ಪಶುತ್ವ, ಬ್ರಹ್ಮಾಗಮನ, ದೇವತೆಗಳ ರುದ್ರಸ್ತುತಿ, ರುದ್ರತುಷ್ಟಿ, ಕ್ಷಮೆ, ಚತುರ್ದಶಿಯು ರುದ್ರನಿಗೆ ಮೀಸಲಾದುದು, ಚತುರ್ದಶಿ ವ್ರತಫಲ, ರುದ್ರಕಥಾಶ್ರವಣ ಫಲದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾನೆ, ಅತಿ ತೇಜಸ್ವಿಯು ಸಹನೆಯೆಂಬ ಅಸ್ತ್ರವನ್ನು ಧರಿಸಿ ಅಧರ್ಮವೆಂಬ ಮರವನ್ನು ಬೀಳಿಸಿದವನೂ ಆದ ಆ ಮಹಾತಪ ಋಷಿಯು ಪ್ರಜಾಪಾಲನಿಗೆ ಇನ್ನು ಆದಿ ರುದ್ರೋತ್ಪತ್ತಿಯ ಈ ಬೇರೊಂದು ಕಥೆಯನ್ನು ಮನಸ್ಸಿಟ್ಟು ಕೇಳು ಎಂದು ಮನಪೂರ್ವಕವಾಗಿ ಹೇಳಿದನು. ಅತಿ ತೇಜಸ್ವಿಯೂ ಪರಮತತ್ವಜ್ಞನೂ ಆದ ಬ್ರಹ್ಮನು ಪ್ರಜಾಸೃಷ್ಟಿಯನ್ನು ಮಾಡಲಿಚ್ಛಿಸಿದರೂ ಒಡನೆಯೇ ಅದು ಆಗದಿರಲು ಆತನಿಗೆ ಜಗತ್ತನ್ನು ತಾಪಗೊಳಿಸುವ ಅತಿರೋಷ ಉಂಟಾಯಿತು. ಅದರಿಂದ ಸ್ಥಿರಕೀರ್ತಿಯುಳ್ಳವನು ಪುಣ್ಯಶಾಲಿಯು
ರಜಸ್ತಮೋ ಗುಣಗಳಿಂದ ನಷ್ಟವಾದ ಜ್ಞಾನವುಳ್ಳವನು, ಉತ್ತಮನು, ವರಪ್ರದನು, ಅತಿ ಪ್ರತಾಪಿಯು, ಕಪ್ಪು ಮಿಶ್ರಿತವಾದ ಕೆಂಪು ಬಣ್ಣವುಳ್ಳವನು, ಗೋರೋಚನ ವರ್ಣದ ಕಣ್ಣುಗಳುಳ್ಳವನು, ನೀರಿನೊಳಗೆ ತಪಸ್ಸು ಮಾಡುವವನೂ ಆದ ಪುರುಷನೊಬ್ಬನು ಉದಿಸಿದನು. ಅಳುತ್ತಿದ್ದ ಅವನಿಗೆ ಬ್ರಹ್ಮನು ಮಾ ರುದ ಅಂದರೆ ಅಳಬೇಡ ಎಂದು ಹೇಳಿದನು. ಆದುದರಿಂದ ಪುರಾತನನಾದ ಅವನಿಗೆ ರುದ್ರನೆಂದು ಹೆಸರಾಯಿತು. ಮಹಾನುಭಾವನೆ, ನೀನು ಶಕ್ತನಾಗಿದ್ದೀಯೆ. ಪ್ರಜೆಗಳನ್ನು ಸೃಷ್ಟಿಸಿ ಸೃಷ್ಟಿಯನ್ನು ವಿಸ್ತಾರಗೊಳಿಸು ಎಂದು ಬ್ರಹ್ಮನು ಆ ರುದ್ರನಿಗೆ ಹೇಳಿದನು. ಹೀಗೆ ಬ್ರಹ್ಮನು ಹೇಳುತ್ತಲೂ ರುದ್ರನು ನೀರಿನಲ್ಲಿ ಮುಳುಗಿದನು. ಅವನು ಮುಳುಗಲು ಬ್ರಹ್ಮನು ಪ್ರಜೆಗಳನ್ನು ಸೃಷ್ಟಿಸುವುದಕ್ಕಾಗಿ ಸಮರ್ಥರಾದ ದಕ್ಷನೇ ಮೊದಲಾದ ನವಪ್ರಜೇಶ್ವರರನ್ನು ಸೃಜಿಸಿದನು. ದೇವೋತ್ತಮನಾದ ರುದ್ರನು ನೀರಿನಲ್ಲಿರುತ್ತಿರಲು ಬ್ರಹ್ಮನ ಮಾನಸ ಪುತ್ರರಾದ ನವಪ್ರಜೇಶ್ವರರು ಪ್ರಜೆಗಳನ್ನು ಸೃಷ್ಟಿಸಿದರು. ಪ್ರಜಾಸೃಷ್ಟಿಯು ವಿಸ್ತಾರವಾಗಲು ಬ್ರಹ್ಮನ ಸಂತೋಷಾರ್ಥವಾಗಿ ನಡೆಯುತ್ತಿದ್ದ ಉತ್ತಮ ಯಜ್ಞವನ್ನು, ಆ ಯಜ್ಞಕ್ಕೆ ಸುರ ಸಿದ್ಧ ಯಕ್ಷರೆಲ್ಲರೂ ಬಂದಿರುವುದನ್ನು, ಹಿಂದೆ ನೀರಿನಲ್ಲಿ ಮುಳುಗಿದ್ದು ದೇವತೆಗಳೇ ಮೊದಲಾದವರನ್ನು ಸೃಷ್ಟಿಸಬೇಕೆಂದು ನೀರನ್ನು ಬಿಟ್ಟು ಆಗ ಮೇಲಕ್ಕೆದ್ದು ಬಂದ ಆ ರುದ್ರನು ಕೇಳಿ ಕೋಪಗೊಂಡನು. ದೀಪ್ತಳಾದ ಕನ್ಯೆಯನ್ನು ಅಲಕ್ಷ್ಯ ಮಾಡಿ ನನ್ನನ್ನು ಅತಿಕ್ರಮಿಸಿ ಮೋಹದಿಂದ ಯಾರು ಜಗತ್ತನ್ನು ಸೃಷ್ಟಿಸಿದರು ಎಂದು ಆ ರುದ್ರನು ಹೇಳಲು ಪಿಂಗಲ ವರ್ಣದವನಾದ ಅವನ ಮುಖದಿಂದ ಅಗ್ನಿಜ್ವಾಲೆಗಳು ಹೊರಟವು. ಅಲ್ಲಿ ಕುತ್ಸಿತ ಪಿಶಾಚ ಸಮೂಹಗಳು, ಭೂತ ಬೇತಾಳ ಯೋಗಿ ಸಂಘಗಳು ಉದಿಸಿದವು. ಅವುಗಳಿಂದ ಭೂಮ್ಯಾಕಾಶಗಳು, ಎಲ್ಲ ದಿಕ್ಕುಗಳು, ಲೋಕಗಳು ತುಂಬಿ ಹೋಗಲು ರುದ್ರನು ತನ್ನ ಸರ್ವಜ್ಞತೆಯಿಂದ 24 ಮೊಳದ ಅಳತೆಯ ಬಿಲ್ಲನ್ನು ಮಾಡಿಕೊಂಡನು. ತ್ರಿಗುಣಗಳನ್ನೇ ಹೆದೆಯನ್ನಾಗಿ ಮಾಡಿಕೊಂಡು ಸಂತೋಷದಿಂದ ದಿವ್ಯವಾದ ಬಾಣ ಬತ್ತಳಿಕೆಗಳನ್ನು ತೆಗೆದುಕೊಂಡು ಹೋಗಿ ಬಳಿಕ ಪೂಷನೆಂಬ ಆದಿತ್ಯನ ಹಲ್ಲುಗಳನ್ನು, ಭಗನೆಂಬುವವನ ಕಣ್ಣುಗಳನ್ನು, ಕ್ರತುವೆಂಬುವನ ವೃಷಣವನ್ನು ಬೀಳಿಸಿದನು. ಒಡೆದು ಹೋದ ಬೀಜವುಳ್ಳ ಆ ಕ್ರತುವು ಹೊರಟು ಹೋದನು. ವಾಯುವು ಯಜ್ಞಶಾಲೆಯಿಂದ ತನ್ನ ದಾರಿಯನ್ನು ಹಿಡಿದನು. ದೇವತೆಗಳೆಲ್ಲರೂ ಪಶುತ್ವವನ್ನು ಅಂದರೆ ಅಜ್ಞಾನವನ್ನು ಪಡೆದರು. ಎಲ್ಲರೂ ರುದ್ರನಿಗೆ ಪ್ರಣಾಮ ಮಾಡಿದರು. ಪ್ರಸಿದ್ಧನಾದ ಬ್ರಹ್ಮನು ಅಲ್ಲಿಗೆ ಬಂದು ರುದ್ರನನ್ನು ಅಪ್ಪಿಕೊಂಡು ಭಕ್ತರಾದ ದೇವತೆಗಳನ್ನು ನೋಡಿ ಅವರಿಗೆ ರುದ್ರನಿಂದ ಅಪಕಾರವಾದುದನ್ನರಿತು ರುದ್ರನನ್ನು ನೋಡಿ, ಅಪ್ಪ ಬೇಡ, ನಿನ್ನ ಕೋಪದಿಂದ ಯಜ್ಞವು ಹಾಳಾಯಿತಲ್ಲ ಎಂದನು. ಬ್ರಹ್ಮನ ಈ ಮಾತನ್ನು ಕೇಳಿ ಸಿಟ್ಟುಳ್ಳ ರುದ್ರನು ಹೇಳಿದನು. ರುದ್ರನು ಹೇಳುತ್ತಾನೆ, ದೇವದೇವನೇ, ಪೂರ್ವದಲ್ಲಿ ಇವರೆಲ್ಲರಿಗಿಂತ ಮೊದಲು ನೀನು ನನ್ನನ್ನು ಸೃಷ್ಟಿಸಿದೆ. ಆದರೂ ಇವರು ಏಕೆ ನನಗೆ ಯಜ್ಞ ಭಾಗವನ್ನು ಕೊಡುವುದಿಲ್ಲ? ಅದರಿಂದಲೇ ನಾನು ಇವರನ್ನು ಜ್ಞಾನವಿಲ್ಲದವರನ್ನಾಗಿಯೂ ವಿಕಾರವುಳ್ಳವರನ್ನಾಗಿಯೂ ಮಾಡಿದೆನು. ಬ್ರಹ್ಮನು ಹೇಳುತ್ತಾನೆ, ದೇವತೆಗಳೇ, ಅಸುರರೇ, ಮತ್ತೆ ಜ್ಞಾನವನ್ನು ಪಡೆಯುವುದಕ್ಕಾಗಿ ಶಂಭುವನ್ನು ಸ್ತುತಿಗಳಿಂದ ಎಲ್ಲರೂ ಪೂಜಿಸಿರಿ. ಅದರಿಂದ ರುದ್ರನು ಸಂತುಷ್ಟನಾಗುವನು. ಅವನು ಸಂತೋಷಪಟ್ಟ ಮಾತ್ರದಲ್ಲಿಯೇ
ನಿಮಗೆ ಸರ್ವಜ್ಞತೆಯುಂಟಾಗುವುದು. ಬ್ರಹ್ಮನಿಂದ ಹೀಗೆ ಹೇಳಿಸಿಕೊಂಡ ಆ ದೇವತೆಗಳು ಮಹಾತ್ಮನಾದ ಶಂಭುವನ್ನು ಸ್ತೋತ್ರ ಮಾಡಿದರು. ದೇವತೆಗಳು ಹೇಳುತ್ತಾರೆ, ದೇವದೇವನಿಗೆ ವಂದನೆಯು. ಮಹಾತ್ಮನಿಗೆ, ತ್ರಿಚಕ್ಷುವಿಗೆ, ರಕ್ತಪಿಂಗಳ ನೇತ್ರನಿಗೆ, ಜಟಾಮಕುಟಧಾರಿಗೆ, ಭೂತಬೇತಾಳಯುಕ್ತನಿಗೆ, ಮಹಾಸರ್ಪೋಪವೀತಿಗೆ ವಂದನೆಯು. ಭೀಮಾಟ್ಟಹಾಸ ವಕ್ತ್ರನಿಗೆ, ಸ್ಥಾಣುವಿಗೆ, ಕಪರ್ದಿಗೆ, ಪೂಷನ ಹಲ್ಲುಗಳನ್ನು ಕಿತ್ತ ಭಗನೇತ್ರ ವಿಭೇದಿಗೆ, ಭವಿಷ್ಯದಲ್ಲಿ ವೃಷಭ ಚಿಹ್ನಾಂಕಿತನಿಗೆ, ಭೂತಪಾಲನಿಗೆ, ಭವಿಷ್ಯದಲ್ಲಿ ತ್ರಿಪುರಾಂತನಿಗೆ ಮತ್ತು ಅಂಧಕನಾಶಿಗೆ ವಂದನೆಗಳು. ಕೈಲಾಸವರವಾಸನಿಗೆ, ಗಜಚರ್ಮಾಂಬರಧರನಿಗೆ, ವಿಕಾರಾಲೋರ್ಧ್ವಕೇಶನಿಗೆ, ಭೈರವನಿಗೆ ವಂದನೆಯು. ಅಗ್ನಿಜ್ವಾಲಾ ಕರಾಳನಿಗೆ, ಶಶಿಮೌಳಿಗೆ ವಂದನೆಯು. ಮುಂದೆ ಕಪಾಲಿ ವ್ರತವನ್ನು ಮಾಡುವವನಿಗೆ, ಪರಮೇಷ್ಠಿಗೆ ವಂದನೆಯು. ದಾರುವನ ಧ್ವಂಸಕಾರಿಗೆ, ತೀಕ್ಷ್ಣಶೂಲಿಗೆ, ಭೋಗಿ ಕಂಕಣನಾದವನಿಗೆ, ನೀಲಕಂಠನಿಗೆ, ತ್ರಿಶೂಲಿಗೆ ವಂದನೆಯು. ಪ್ರಚಂಡ ದಂಡಹಸ್ತನಿಗೆ, ಬಡಭಾಗ್ನಿಮುಖನಿಗೆ, ವೇದ ವೇದಾಂತ ವೇದ್ಯನಿಗೆ, ಯಜ್ಞಮೂರ್ತಿಗೆ ವಂದನೆಯು. ದಕ್ಷಯಜ್ಞ ವಿನಾಶನಿಗೆ, ಜಗದ್ಭಯಂಕರನಿಗೆ, ವಿಶ್ವೇಶ್ವರನಿಗೆ, ದೇವನಿಗೆ, ಶಿವಶಂಭುವಿಗೆ ವಂದನೆಯು. ಕಪರ್ದಿನಿಗೆ, ಕರಾಳನಿಗೆ, ಮಹಾದೇವನಿಗೆ ವಂದನೆಯು. ಹೀಗೆ ದೇವತೆಗಳಿಂದ ಸ್ತುತನಾದ ಭಯಂಕರವಾದ ಧನುಸ್ಸನ್ನು ಧರಿಸಿರುವವನು, ಸನಾತನನು, ದೇವದೇವನೂ ಆದ ಶಂಭುವು ನಾನು ಮಾಡಬೇಕಾದುದನ್ನು ಹೇಳಿ ಎಂದನು. ದೇವತೆಗಳು ಹೇಳುತ್ತಾರೆ, ಎಲೈ ಭವನೆ ಪ್ರಭು, ರಹಸ್ಯನೂ ಯಜ್ಞಸ್ವರೂಪನೂ ಆದ ನೀನು ಸಂತುಷ್ಟನಾಗಿದ್ದರೆ ನಮಗೆ ವೇದ ಶಾಸ್ತ್ರಗಳನ್ನು ಜ್ಞಾನವನ್ನು ಕೊಡು, ತಡಮಾಡಬೇಡ. ಮಹಾದೇವನು ಹೇಳುತ್ತಾನೆ, ನೀವೆಲ್ಲರೂ ಒಟ್ಟಿಗೆ ಪಶುಗಳಾಗಿರಿ, ನಾನು ನಿಮಗೆ ಪತಿಯಾಗಿರುವೆನು, ಬಳಿಕ ನಿಮಗೆ ಮುಕ್ತಿಯು ದೊರೆಯುವುದು ಎಂದನು. ದೇವತೆಗಳು ಹಾಗೆಯೇ ಆಗಲಿ, ಇನ್ನು ಮೇಲೆ ನೀನು ಪಶುಪತಿ ಎಂದರು. ಬ್ರಹ್ಮನು ಒಲಿದ ಮನದಿಂದ ಪಶುಪತಿಗೆ ಹೀಗೆ ಹೇಳಿದನು, ದೇವೇಶನೇ, ನಿಜವಾಗಿ ಚತುರ್ದಶಿ ತಿಥಿಯು ನಿನಗೆ ಮೀಸಲಾಗಿರಲಿ. ಆ ತಿಥಿಯಲ್ಲಿ ನಿನ್ನನ್ನು ಆಸಕ್ತಿಯುಳ್ಳವರಾಗಿ ಪೂಜಿಸಿ ಉಪವಾಸ ಮಾಡಿ ಗೋಧುವೆಯ ಅನ್ನದಿಂದ ಬ್ರಾಹ್ಮಣರಿಗೆ ಭೋಜನ ಮಾಡಿಸುವವರಿಗೆ ನೀನು ಸಂತುಷ್ಟನಾಗಿ ಅತ್ಯುತ್ತಮವಾದ ಸ್ಥಾನವನ್ನು ಕೊಡು. ಪ್ರತ್ಯಕ್ಷವಾಗಿ ಬ್ರಹ್ಮನು ಹೀಗೆ ಹೇಳಲು ರುದ್ರನು ಭಗ, ಪೂಷ, ಕ್ರತುಗಳಿಗೆ ಅವರವರು ಕಳೆದುಕೊಂಡಿದ್ದ ಹಲ್ಲು, ಕಣ್ಣುಗಳನ್ನು, ಅಂಡವನ್ನು ಕ್ರಮವಾಗಿ ಮತ್ತೆ ಕೊಟ್ಟನು. ದೇವತೆಗಳಿಗೂ ಸಕಲ ಪರಿಜ್ಞಾನವನ್ನು ಆ ರುದ್ರನು ಕೊಟ್ಟನು. ಹೀಗೆ ಹಿಂದೆ ಬ್ರಹ್ಮನಿಂದ ರುದ್ರನ ಉತ್ಪತ್ತಿಯಾಯಿತು. ಮೇಲೆ ಹೇಳಿದ ಈ ಕಾರ್ಯದಿಂದಲೇ ರುದ್ರನು ದೇವತೆಗಳಿಗೂ ಪತಿಯೆನಿಸಿಕೊಳ್ಳುವನು. ನಿತ್ಯವೂ ಬೆಳಗ್ಗೆ ಎದ್ದು ಈ ಕಥೆಯನ್ನು ಕೇಳುವವರು ಸರ್ವ ಪಾಪಗಳನ್ನು ಕಳೆದುಕೊಂಡು ರುದ್ರಲೋಕವನ್ನು ಪಡೆಯುವರು. ಇತಿ ಶ್ರೀ ವರಾಹ ಮಹಾಪುರಾಣೆ ಆದಿಕೃತ ವೃತ್ತಾಂತೆ ಮಹಾತಪ ಉಪಾಖ್ಯಾನೆ ರುದ್ರೋತ್ಪತ್ತಿರ್ನಾಮ ತ್ರಯಸ್ತ್ರಿಂಶೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 34ನೆಯ ಅಧ್ಯಾಯವಾದ ಪಿತೃಸೃಷ್ಟಿ, ಅವರಿಗೆ ನಾಮ, ಸ್ಥಾನ, ವೃತ್ತಿಗಳ ಕಲ್ಪನೆ,
ಅವರ ತಿಥಿಯಾದ ಅಮಾವಾಸ್ಯೆಯ ತರ್ಪಣಾದಿಗಳ ಫಲದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.